ಇದು ನೋಡಿ ಬುಕ್ಲೆಟ್ ಮೊನ್ನೆ ನಮ್ಮ ಸನ್ನಿಧಿ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಸೊ ಡ್ರಗ್ಸ್ ಬಗ್ಗೆ ಈಗ ಅವಳು ಇಯರ್ 6 ಆಗಿರೋದ್ರಿಂದ ಇಯರ್ 7ಗೆ ನೆಕ್ಸ್ಟ್ ಹೋಗ್ತಾರಲ್ವ. ಸೊ ಈ ಸೆಕೆಂಡ್ರಿ ಎಜುಕೇಷನ್ಗೆ ಏನು ಹೋಗ್ತಾರಲ್ಲ ಆಗಿಂದ ಮಕ್ಕಳಿಗೆ ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಮಕ್ಕಳಿಂದ. ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ಥರ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗಲಿ, ಹಾಗೆ ನೀವು ಆ ದಾರಿ ಹಿಡಿಬೇಡಿ ಅಂತ ಹೇಳಿಬಿಟ್ಟು ಯಾವುದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ನೀಟಾಗಿ ಮೆನ್ಷನ್ ಕೊಟ್ಟಿದ್ದಾರೆ. ವಾಟ್ ಈಸ್ ಅ ಡ್ರಗ್, ಕ್ಯಾನ್ ಡ್ರಗ್ಸ್ ಹಾರ್ಮ್ ಯುವರ್ ಮೈಂಡ್. ಸೊ ಈ ಥರ ಟೋಟಲಾಗಿ 10 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಯಾವ ಥರದ ಡ್ರಗ್ಸ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ಅದರಿಂದ ಎಫೆಕ್ಟ್ ಏನೇನಾಗುತ್ತೆ. ಸೊ ಇದನ್ನು ಎಜುಕೇಷನಲ್ಲಿ ಹೇಳ್ಕೊಡ್ತಾರೆ. ಒಳ್ಳೆಯದೇ ಈ ಥರ ಮಕ್ಕಳಿಗೆ ಈಗಿಂದನೇ ಹೇಳಿದರೆ ಅವರು ದೊಡ್ಡವರಾದಮೇಲೆ ಒಳ್ಳೆ ದಾರಿಯಲ್ಲೇ ನಡೀತಾರೆ. ಡ್ರಗ್ಸಿಂದ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಯಾವ ಥರ ಡ್ರಗ್ಸ್ ತೊಗೊಂಡ್ರೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಜುಕೇಷನ್ಗೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಮಕ್ಕಳಿಗೆ ಎಜುಕೇಟ್ ಮಾಡಬೇಕಾದ್ರೆ ಬರೀ ಓದೋದು ಮಾತ್ರ ಅಲ್ಲ, ಅವರ ದಿನನಿತ್ಯ ಜೀವನದಲ್ಲಿ ಏನೇನು ಆಗಬೇಕು ಎಲ್ಲದನ್ನು ಹೇಳ್ಕೊಡ್ಬೇಕು.